ಬಾ ಸಂಗೀತ, ಯಾಕೆ ಅಲ್ಲ ನಿಂತ್ಕೊಂಡಿದೀಯಾ? ಬರ್ರಿ ಹೋಗೋಣ. ಎಲ್ಲ ಹಾಲು ಕುಸ್ತೀನಿ ಬರ್ರಿ ಅಂತ ಹೇಳಿ ಹೇಳೋದ್ಲಲ್ಲ ಸ್ನೇಹ. ಹೋಗೋಣ ಬಾ. ಚೆನ್ನಾಗಿರ್ಲಿ ಹೇಳಿ, ಎಲ್ಲ ನಾ ಚೆನ್ನಾಗಿರ್ಲಿ ಬಾ ವರ್ಷಿತ. ಹೆಂಗ ಅತ್ಲಾಗೆ ಅವರು ಚೆನ್ನಾಗಿದ್ರೆ ಸಾಕು. ಎಲ್ಲ ನಾತ್ ಗಂಡ ಹೆಂಡ್ತಿ ಇಬ್ರು ಚೆನ್ನಾಗಿದ್ದಾರಪ್ಪ ಅಂತ ಅನ್ನಿಸ್ಕೊಂಡ್ರೆ ಸಾಕು. ಇವಾಗ ನಮ್ಮ ಅತ್ತಯ್ಯ ಅವಳೇ ನೋಡ್ಕೊಂಬ್ತಾಳೆ. ಹೆಂಗೋ ಗಂಡ ಹೆಂಡ್ತಿ ಖುಷಿಯಾಗಿ ಈಗ ದೂರ ಆದರೆ ಸುಮ್ಮನೆ ಇಲ್ಲದೆಲ್ಲ ಸಮಸ್ಯೆಗಳು. ಯಾಕೆ ಗಂಡ ಹೆಂಡ್ತಿ ದೂರ ಇರಬಾರ್ದು? ಹೆಂಗ ಜೊತೆಗೆ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ಲೇಳೆಲ್ಲ ದುಡಿತಾರೆ ಅಂತ ತಿಳ್ಕೊಂತಾರೆ ಅಷ್ಟೇನೆ. ಬಾ ಹೋಗೋಣ. ನನ್ನ ಕರ್ದು ಓದ್ಲಮ್ಮ. ಎಲ್ಲಿಗೆ ಸಂಗೀತ ಹೋಗೋದು? ಸ್ನೇಹ ಏನೋ ಸೀರೆ ತಗೊಂಬಂದವಳಂತೆ. ಅದಕ್ಕೆ ಬರ್ರಿ ಹೆಣ್ಮಕ್ಳೆಲ್ಲನ ಸೀರೆ ತಗೊಂಬಂದಿದ್ದೀನಿ ಅಂತೇಳಿ ನನಗೂ ಕರ್ದೋದ್ಲು, ಮನೆ ತಕ್ಕ ಬಂದಿದ್ಲು. ಅದಕ್ಕೇ ಬಂದೆ. ನೀನು ಬತ್ತೀಯೇನೋ ಹೋಗೋಣ ಅಂತೇಳಿ ಬಂದೆ. ಅಕ್ಕ ಇನ್ನೂ ಬರ್ತಾಳಂತೆ. ದೀಕ್ಷೆಗೂ ಹೇಳೋಳಂತೆ. ದೀಕ್ಷಾನು ಇವಾಗ ಬರ್ತಾ ಇದ್ದಾಳಂತೆ. ಅವಳಿಗೂ ಫೋನ್ ಮಾಡಿದ್ಲಂತಪ್ಪ. ಅವಳು ಬರ್ತಾ ಇದ್ದೀನಿ, ಬಂದು ಹೋಗ್ತೀನಿ ವಾಪಸ್ಸು ಅಂತ ಹೇಳಿದ್ಲಂತೆ. ಇಲ್ಲಮ್ಮ, ನನಗೇನು ಹೇಳಿಲ್ಲ. ನಿಮಗೆ ಹೇಳಿರ್ಬೇಕೇನೋ, ನನಗೇನು ಏನೂ ಹೇಳಿಲ್ಲ. ಯಾಕೆ ನನ್ನ ಮೇಲೆ ಸಿಟ್ಟು, ನಾನೊಂದಿಷ್ಟು ಬೈತೀನಲ್ಲ, ಸಿಟ್ಟಾಗ್ತೀನಲ್ಲ, ಅದಕ್ಕೆ ನನಗೆ ಹೇಳಿಲ್ಲ ಅನಿಸುತ್ತೆ. ಬಂದಿದ್ದೀನಿ ಸಂಗೀತಕ್ಕ, ಮಿಸ್ ಮಾಡಬೇಡ ಬಾ. ಬಂದು ಸೀರೆ ಉಡ್ಕೊಂಡು ಹೋಗ್ನಂತೆ, ಒಂದು ಡಜನ್ ಬಾಳೆ ತಗೊಂಬಂದಿದ್ದೀನಿ ಅಂತ ಹೇಳ್ತಿದ್ಲು. ಹೆಂಗೋನೋ ಅಷ್ಟಾದರೂ ಮಾಡ್ತಾಳಲ್ಲ ಅಂತೇಳಿ ನಾನು ಖುಷಿಪಟ್ಟೆ. ಹಂಗಾದ್ರೆ ನಿನಗೆ ಹೇಳಿಲ್ಲೇನು? ಅಲ್ಲ, ದೀಕ್ಷನ್ಗೆ ಹೇಳವಳೆ, ನಿನಗೆ ಹೇಳವಳೆ, ಅವ್ರ ಅತ್ತೆಗೆ ಅರ್ಷಿತಕ್ಕನಿಗೆ ಹೇಳವಳೆ. ಇವಾಗ ನಮಗೆ ಹೇಳಿಲ್ಲ. ಯಾಕಂದ್ರೆ ನಾನು ಇವಾಗ ಇಲ್ಲಿ ಇದ್ದೀನಲ್ಲ, ನನ್ನ ಮಗಳು ಇಲ್ಲೇ ಇರ್ತಾಳೆ ಅಂಬದು ಗೊತ್ತಾಗೈತಲ್ಲ, ಅದಕ್ಕೆ ನನ್ನ ಮೇಲೆ ಸಿಟ್ಟು ಬಂದೈತೆ. ನನ್ನ ಮೇಲೆ ಇವಾಗ ಸಿಟ್ಟು ಅವಳಿಗೆ. ನೋಡು, ಒಬ್ರನ್ನ ಕರೆಯೋದು ಒಬ್ರನ್ನ ಬಿಡೋದು, ಅದೇಂಗೆ ಸರಿಯಾಗುತ್ತೆ? ನಿನ್ನ ಮ್ಯಾಗ್ಲ ಸಿಟ್ಟಿಗೆ ನಮ್ಮನ್ನೆಲ್ಲ ಕರೆದವಳೆ ಅನ್ನಿಸ್ತೈತೆ ಅವಳು. ಮತ್ತೆ ನನ್ನ ಮ್ಯಾಗ್ಲ ಸಿಟ್ಟಿಗೆ, ಯಾಕಂದರೆ ಪುಣ್ಯ ನಾನು ಎಲ್ಲ ಇಲ್ಲೇ ಇದ್ದೀವಿ, ನಾನೇನೋ ಒಂದು ಸ್ವಲ್ಪ ಮಾತಾಡ್ತೀನಲ್ಲ, ಅದಕ್ಕೆ ಅದ್ರ ಮ್ಯಾಗ್ಲ ಸಿಟ್ಟಿಗೆ ನಿಮ್ಮನ್ನೆಲ್ಲ ಕರೆದಿರೋದು. ನನ್ನ ಕರಿಬಾರ್ದು, ಇವಳು ಹಿಂಗೆ ಇರಬೇಕು ಅಂತೇಳಿ ನನಗೆ ಹಿಂಗೆ ಮಾಡ್ತಾ ಇರೋದು ಅವಳು. ಹೋಗ್ಬರ್ರಿ, ನಿಮ್ಮನ್ನು ಕರೆದಿದ್ದಾಳಲ್ಲ, ಹೋಗ್ಬರ್ರಿ, ನನಗೇನು ಬೇಜಾರಿಲ್ಲ. ಬಾ ವರ್ಷಿತ ಹೋಗೋಣ. ಇಲ್ಲ ಅಕ್ಕ, ನಾನು ಬರೋಲ್ಲ. ಹೋಗ್ಬರ್ರಿ ನೀವೇನೆ. ನನಗೆ ಕರೆದಿಲ್ವಲ್ಲ, ನಾನು ಕರೆದಿಲ್ದಲ್ಲ ಹೆಂಗೆ ಬರೋಣ? ನಿಮ್ಗೆ ಹೇಳಿದಾಳೆ ದೀಕ್ಷನ್ಗೆ, ಅಲ್ಲಿಗೆ ಫೋನ್ ಮಾಡಿ ದೀಕ್ಷನ್ ಕರೆಸ್ಕೊಂಡೇ ಇದ್ದಾಳೆ. ನನಗೇನು ಹೇಳಿಲ್ಲಪ್ಪ ಅವಳು. ನೀವೇ ಹೋಗ್ಬರ್ರಿ, ನಾನು ಕರೆದಿಲ್ಲ. ಕರೆದಿಲ್ವೇ? ನಾನು ಹೇಳಿದ್ದೀನಿ ಕರಿಯಮ್ಮ, ಎಲ್ಲರನ್ನೂ ಕರಿಬೇಕು, ಒಬ್ರನ್ನ ಕರೆದೊಬ್ರನ್ನ ಬಿಡಬಾರ್ದು ಅಂತ ಹೇಳಿದ್ದೀನಿ. ಎಲ್ಲ ಶಾಸ್ತ್ರದಾಗ ಹೇಳಿದ್ರು. ಇವಾಗ ಒಂದು 5 ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಟು ಒಂದು 3 ಜನಕ್ಕೆ ಸೀರೆ ತಗೊಂಬರ್ರಿ ಅಂತ. ಅದಕ್ಕೆ ನಾನು ಹೇಳಿದ್ದೀನಿ, ನನಗೆ ಕೊಡ್ದಿದ್ರೊಟ್ಟೆ ನಮ್ಮ ವರ್ಷಿತಕ್ಕೆ ಕೊಡಮ್ಮ, ಇವಾಗ ವರ್ಷಿತನಿಗೂ ದೀಕ್ಷನ್ಗೂ ಸಂಗೀತನಿಗೂ ಕೊಡಮ್ಮ ಹೆಣ್ಮಕ್ಳು ಅಂತ ಹೇಳಿದ್ದೀನಿ. ಹೇಳಿದ್ರು ನೋಡು, ಅವಳು ಕರೆದೇ ಇಲ್ಲ ನಿನ್ನ. ಬಿಡಕ್ಕ, ನನಗೇನು ಬೇಜಾರಿಲ್ಲ. ಕರೆದಿಲ್ಲ ಅಂತೇಳಿ ನನಗೇನು ಬೇಜಾರಿಲ್ಲ. ನೀವೇ ಹೋಗ್ಬರ್ರಿ, ನಾನೇನು ಏನು ಅಂದ್ಕೊಳ್ಳಲ್ಲ. ಇಲ್ಲ ವರ್ಷಿತ, ನಾವು ಹೋಗಲ್ಲ. ನಾವ್ಯಾಕೆ ಹೋಗಲ್ಲ ನಾವು ಅಷ್ಟೇ. ನಾನು ಇರೋದು ಹೇಳ್ತೀನಿ, ಒಬ್ರನ್ನ ಕರೆದು ಒಬ್ರಿಗೆ ಬಿಡೋದಾದರೆ ಹೋಗಲ್ಲ. ಕರೆಯೋದಾದ್ರೆ 4 ಜನನೂ ಕರೀಲಿ, ಇಲ್ಲಾಂದ್ರೆ ಏನು ಬೇಡ. ಹೋಗೋದಾದ್ರೆ ನಮ್ಮ ಅಕ್ಕ ಒಬ್ಳು ಹೋಗ್ತಾಳೆ ಅಷ್ಟೇ, ನಾವು ಹೋಗಲ್ಲ. ನಿನಗೆ ಹಿಂಗೆ ಮಾಡ್ತಾ ಇದ್ದಾಳೆ ಅವಳು ಅಂದರೆ ಒಬ್ರಿಗೊಬ್ರಿಗೊಂದು ಮಾಡಿದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ಕರೆದ ಮೇಲೆ ಅಷ್ಟರನ್ನು ಕರಿಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು ಅಷ್ಟೇ. ಒಬ್ರಿಗೊಂದು ಮಾಡಿದ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ. ತಗೊಂಬಂದಿದ್ಲು ಸೀರೆನ. ಈಗಳತ್ತೆ ನೋಡತ್ತೆ 3 ತಗೊಂಬಂದಿದ್ದೀನಿ, 3 ಜನ ಕೊಡೋಕ್ಕೆ ಅಂದ್ಲು. ಸರಿ ಆಯ್ತಮ್ಮ, ಕೊಡು ಎಲ್ಲರನ್ನೂ ಕರೆದು ಅರ್ಶಿನ ಕುಂಕುಮನ. ನನಗೇನು ಕೊಡಬೇಡ ಅಂತೇಳಿ ಹೇಳಿದ್ದೀನಿ. ನೋಡಿ, ಕರೆದೇ ಇಲ್ಲ ನಿನಗೆ. ನಾನೆಲ್ಲ ಹೇಳ್ತೀನಿ, ಸುಮ್ಮನೆ ಕರೀತಾಳೆ. ಅಯ್ಯೋ ಬಿಡು, ಅವಳು ಕರೆದ್ರೂ ನಾನು ಹೋಗೋದಿಲ್ಲ. ಅವಳು ಮಾತಾಡ್ಸೋಕ್ಕೆ ಸರ್ ಬರೋಲ್ಲ, ಹಂಗೆ ಮಾತಾಡ್ತಾಳೆ ಅವಳು ಮಾತಾಡೋ ಇದಕ್ಕೆ. ಅವಳು ಮಾತಾಡ್ಸೋದಕ್ಕೆ ನನಗೆ ಇಷ್ಟನೇ ಆಗಲ್ಲ. ನೀನೇನ ಅನ್ಕಾಕ, ಅವಳನ್ನ ಮಾತ್ರ ಮಾತಾಡ್ಸೋದಕ್ಕೆ ನನಗೆ ಇಷ್ಟ ಆಗಲ್ಲ. ನಾನು ಮಾತಾಡ್ಸೋದಿಲ್ಲ, ಹೋಗೋದಿಲ್ಲ. ಕರೆದ್ರೆ ನೀವೇ ಹೋಗ್ಬರಿ, ನನಗೇನು ಬೇಜಾರಿಲ್ಲ. ನೀನು ಬರಲ್ಲ ಅಂದಮೇಲೆ ನಾವು ಹೋಗಲ್ಲಮ್ಮ. ನಾವ್ಯಾಕೆ ಹೋಗೋಣ? ನಾವು ಹೋಗಲ್ಲ. ಏನೋ ಬಿಡು, ಗಂಡ ಹೆಂಡ್ತಿ ಚೆನ್ನಾಗಿರಲಿ ಎಲ್ಲನಾತು ಅಂತ ಹೇಳಿ ನಾವು ಒಳ್ಳೇದು ಬಯಸ್ತೀವಿ. ಏನು ಹೆಂಗೋ ಅತ್ಲಾಗೆ ನೋಡ್ಕೊಂಬಿದ್ರೊಟ್ಟೆ ಅವ್ರೇನು ಯಾರನ್ನೂ ಅವ್ರೇಟ್ಗೆ ಅವ್ರ ಗಂಡ ಹೆಂಡ್ತಿ ನಾನು ಖುಷಿಯಾಗಿರಲಿ ಅಂತ ನಾವು ಬಯಸ್ತೀವಿ. ಹೋಗ್ರಿ, ನೀವು ಹೋಗೋಕ್ಕೆ ನಾನೇನೇನು ಅನ್ಕಮ್ಮಲ್ಲ. ಹೇಳಪ್ಪ, ಇವ್ರು ಹೋದ್ರು ನಾನು ಕರೆದಿಲ್ಲ ಅಂಥವೆಲ್ಲ ನಾನು ಸಣ್ಣ ಪುಟ್ಟವೆಲ್ಲ ಏನು ಲೆಕ್ಕ ಹಾಕಲ್ಲ. ಹೋಗು ಸಂಗೀತ. ಏನೋ ಮಾತಾಡ್ತಾ ಇದ್ರಿ, ನಿಮ್ಮಮ್ಮ ಎತ್ತೋದ್ಲು. ಹೊಲ್ದ ಕಡೆಗೆಲ್ಲ ಹೋಗಿರ್ಬೇಕೇನಪ್ಪ. ಹೊಲ್ದಾಗೆ ಅದೇನೋ ಪೈಪ್ ಏನೋ ಮಾಡ್ದೈತೆ, ಆಕ ಕೇಳಿದ್ದೆ ಬಂದವ್ರೇನೋ ನೋಡ್ಕೊಂಬತ್ತೀನಿ ಅಂತ ಹೋಗಿರ್ಬೇಕು ಅಮ್ಮಯ್ಯ. ಒಬ್ಬಳೆ ಹೋಗ್ಯವಳೆ ಉರಿಯ ಬಿಸ್ಲಾಗಿ. ಹೇಳತ್ತ ಏನೋದ್ಲು. ರಾಜವರು ಹೋಗ್ಯವ್ರೆ, ಅವರು ಹಾಕಿಸ್ತಾರೆ ಹೇಳಿದ್ರಂತೆ ಯಾರ್ಗ ಕೂಲರ್ಗೆ. ಅವರು ಹೋಗ್ಯವ್ರೆ, ಅದಕ್ಕೆ ಹೋಗೈತೀನಿ. ಏನು ಬೇಜಾರಮ್ಮ ಅಂತ ಕೂತ್ಕೊಂಡು ಅಲ್ಲೇನೇ ಸುಮ್ಮನೆ ಕೂತ್ಕೊಂಡಿರೋಕ್ಕಾಗಲ್ಲ. ನಮ್ಮಮ್ಮಗೆ ಸುಮ್ಮನೆ ಕೆಲಸ ಮಾಡಿ ಅಭ್ಯಾಸ ಅಲ್ಲ, ಹೋಗ್ತಿರುತ್ತೆ. ಅದು ಕೂತ್ಕೊಂಬೋಗ್ಬೇಕಂದ್ರೆ ಬೇಜಾರ ನಮ್ಮಮ್ಮಗೆ. ಬಾ ವರ್ಷಿತ ಅತ್ತಾಗ ಹೋಗೋಣ. ಇಲ್ಲಮ್ಮ, ನಾನು ಬರಲ್ಲ. ನೀನು ಕರೆದಿದ್ಯಾ ಅಂತೇಳಿ ಬಂದರೆ ಅಲ್ಲಿಗೆ ಬೆಲೆ ಇರಲ್ಲ ನನಗೆ. ಇಲ್ಲಮ್ಮ, ಹೋಗ್ಬರ್ರಿ ನೀವೆಲ್ಲ, ನನಗೇನೇನೋ ಅಂತ ಬೇಜಾರೇನಿಲ್ಲ. ಹೋಗ್ಬರ್ರಿ. ಯಾತ ವರ್ಷಿತಮ್ಮ ಹಿಂಗೆ ಮಾತಾಡ್ತೀರಾ? ಲಕ್ಷ್ಮಣಿ ಬಾಯಿಲಿ. ಆಗ ಅವಳು ನಮ್ಮ ಸಂಗೀತ ಯಾರಿಗಾನ ಅರಿಶಿನ ಕುಂಕುಮ ಕೊಟ್ಟು 3 ಜನಕ್ಕೆ ಒಂದು 5 ಜನಕ್ಕೆ ಕೊಡ್ರಿ. ಇನ್ನಿದ್ದವ್ರಿಗೆಲ್ಲ ಬ್ಲೌಸ್ ಪೀಸ್
ತಗೊಂಬಂದು ಕೊಡ್ರಿ 3 ಜನಕ್ಕೆ ಸೀರೆ ತಗೊಂಬರ್ರಿ ಅಂತೇಳಿ ಹೇಳಿದ್ರಂತೆ ಹೆಣ್ಮಕ್ಳಿಗೆ. ಅದಕ್ಕೇನೆ ಇವಳು ನನಗೂ ದೀಕ್ಷನ್ಗೂ ನಮ್ಮ ಅಕ್ಕಯ್ಗೂ ಹೇಳವಳೆ. ಅದಕ್ಕೆ ನಮ್ಮ ಅಕ್ಕ ಏನಂದ್ಲು, ನನಗೇನು ಬೇಡ, ವರ್ಷಿತನಿಗೆ ಕೊಡು, ವರ್ಷಿತನಿಗೂ ಸಂಗೀತನಿಗೂ ದೀಕ್ಷನ್ಗೂ 3 ಕೊಡು ಹೆಣ್ಮಕ್ಳಿಗೆ ಅಂತ ಹೇಳಿ ಹೇಳಿದಾಳೆ. ವರ್ಷಿತನ ಕರೆದೇ ಇಲ್ಲ. ಎಷ್ಟು ಸಿಟ್ಟು ಮಾಡ್ಕೊಂಡು ಅದಕ್ಕೆ ನಾವು ಯಾಕೆ ಹೋಗೋಣ? ಅವಳನ್ನ ಕರೆದಿಲ್ಲ ಅಂದಮೇಲೆ ನಾವು ಹೋಗಲ್ಲ. ಅವಳನ್ನ ಕರೆದ್ರೇ ನಾವು ಹೋಗೋದು ಅಷ್ಟೇ. ಅವಳು ಬಂದರೆ ನಾವು ಹೋಗೋದು. ಅದಕ್ಕೆ ಅದಕ್ಕೆ ಬುದ್ಧಿಲ್ ತಗ ಸರಿಯ ಬೈ ಬನ್ನಿ. ಹಿಂಗೆ ಹಿಂಗೆ ಅಂತ ಮಾತಾಡ್ತಾಯಿ ಮುಚ್ಚು ಬಾಯಿ. ಹೆಂಗಿರ್ಬೋದಾಗಿತ್ತು, ನೀನು ಹೆಂಗಿದ್ದಾಳೆ, ನೀನು ಹೆಂಗಾದೆ, ಒಂದು ಏಟನ ಬುದ್ಧಿಲ್ಲ ಅಂತೇಳಿ ಸರಿಯ ಬೈ ಬನ್ನಿ. ಇಲ್ಲ ಇದು ನನಗೆ ಗೊತ್ತಿಲ್ಲ, ನಾನು ನಮ್ಮ ಶಿಲ್ಪ ಸೆನಕ್ಕಿರ್ಲಿಲ್ವಲ್ಲ, ನಾವು ಆಸ್ಪತ್ರೆಗೆ ಅಲ್ಗೂ ಇಲ್ಗೂ ಓಡಾಡೀವಿ. ಅದಕ್ಕೆ ನನಗೆ ಗೊತ್ತಿಲ್ಲ ಯಾಕೆ ಇಲ್ಲ ಇದ್ರಂಗೆ ನಾವು ಇಲ್ಲೇ ಇರೋದು ಅಂತ ಹೇಳಿಲ್ಲ ನಾನು. ಅವ ಸರಿಯ ಬೈದು ಬನ್ನಿ ಎದ್ದಾಗ. ಹಂಗೆ ಬೈಲಿಲ್ಲ, ನಿನ್ಗೊಂದು ಈಟನ ಬುದ್ಧಿಲ್ಲ ತಗ, ನೀನು ಹಾಳು ಮಾಡ್ಕೊಂತೀಯ. ಹಿಂಗೆ ನಮ್ಮ ಶಿಲ್ಪಿನೂ ಆಡಿದ್ಲು, ನಮ್ಮ ಶಿಲ್ಪಿನೂ ಹಿಂಗೆ ಆಡಿ ನೆಲಕ್ಕೆ ಬಿದ್ಲು. ಆಮೇಲೆ ಇವಾಗ ಎಲ್ಲರ ತಗೋ ಸೆನಕ್ಕಿರ್ತೀನಿ ಅಂತಾಳೆ ಅಂತ. ಈಗ ಇಂಥಲ್ಲ ಹೊಡ್ಯಾರ ಸುಮ್ಮನೆ ಹಿಂಗೆ ಕೈ ಬಿಟ್ಬಿಡ್ಬೇಕು. ಆ ರೇಟ್ಗೆ ಅವರೇನೆ ಬುದ್ಧಿ ಕಲ್ತ್ಕೋಬೇಕು, ಹಂಗೆ ಕೈ ಬಿಡ್ಬೇಕು. ಅಲ್ಲ ಲವಡಿ ಮುಂಡೆ ಹೆಂಗೆ ಇರ್ಬೋದಾಗಿತ್ತು ಅವಳಿಗೆ, ಏನು ಬಂದೈತೆ ಅವಳಿಗೆ ಒತ್ತು ಹೋಗು. ನಾನು ಅದಕ್ಕೇನೆ ಸರಿ ಬೈದ್ಬಿಟ್ಟು ನಮ್ಮ ಶಿಲ್ಪಿ ನಿನಗೇನೆ ಆಡಿಳು, ಏನು ಹಂಗೇನೆ ಭಾಗ ಬೇಕು ಅಂತ ಹೇಳಿ ಹಂಗೆ ಕೋಟ್ಗೆಲ್ಲ ಹಾಕಿ ನಮ್ಮ ನೋಟೊಯ್ ಅನ್ಸಿಳು. ಇವತ್ತು ಹಂಗೇನೆ ನೋಡಬಾ ಅವಳಿಗೆ ಎಂಥ ಪರಿಸ್ಥಿತಿ ಬಂದೈತಿ. ಕೊನೆಗೆ ನಾವೇ ಹೋಗಿ ನೋಡಿವಮ್ಮ ಅವಳು ನಮ್ಮ ತೇವಳು ಸರಿ ಬೈದಿ. ಏನು ಮಾಡೋಣ, ನಾನು ಇಲ್ಲಿ ಇರ್ತೀನಿ ಅಂದೆ. ಅವರೊಪ್ಪು ನಿನ್ನ ಗಂಡನ ಮನೆಯಾಗಿರ್ಬೇಕು, ಇಲ್ಲೇಕೆ ಇರ್ತೀಯ? ನಿಮ್ಗೆ ಇಲ್ಲಿರೋ ಅಧಿಕಾರ ಏನೈತಿ? ನೀನು ಇಲ್ಲೇನು ಮಾಡಿರು? ನೆಂಟ್ರ ಮನೆ ಅಂತಾರೆ, ನಿಮ್ಮಮ್ಮ ಇಲ್ಲೇ ಇದ್ದಾಳಲ್ಲ ನೆಂಟ್ರ ಮನೆ ಬಾಗ್ಲಾಗ ಮಾಡಿರು ಅಂತಾರೆ. ನಿಮ್ಮೂರಾಗ ನೀನು ಮಾಡಿ, ನಿಮ್ಮೂರಾಗ ನೀನು ಇದ್ರೆ ನಿನಗೊಂದು ಬೆಲೆ ಇರುತ್ತೆ, ಸುಮ್ಮನೆ ಅಲ್ಲಿ ಹೋಗಿರಾನ ನಮ್ಮ ತಂಗಿ. ಇಲ್ಲ ನನಗೆ ಇಲ್ಲೇ ಅಭ್ಯಾಸ ಆಗೈತೆ ಅಂದ್ಲು. ಸರಿಯಾಗಿ ಬೈದೆ ನೋಡು. ತಗ ನಿಮ್ಮ ಅಮ್ಮ ಒಂದು ದಿವ್ಸ ಕಾರಣ ಹಿಂಗೆ ಒಬ್ರ ತಾಗೆ ಇದ್ರೆ ಮಾತಾಡ್ದಾಳಲ್ಲ, ಏನಿಲ್ಲ ನಿಮ್ಮಮ್ಮ ಎಷ್ಟು ಬುದ್ಧಿವಂತಿಕೆಯಿಂದ ಹೆಂಗೆ ಮಾಡ್ಕೊಂಡು ಹೆಂಗೆ ಹೋಗ್ತಾಳೆ. ನಿಮ್ಮಮ್ಮ ಕಷ್ಟಪಡೋದು, ನಿಮ್ಮ ಅಪ್ಪ ನಿಮ್ಮಮ್ಮ ಕಷ್ಟಪಡೋದು ನಿನಗೆ ಗೊತ್ತಿಲ್ಲ. ಯಾಕಂಗೆ ಅನ್ನಿಸ್ತೀಯ? ತಂದೆ ತಾಯಿ ಮನ್ಸಿಗೆ ನೋವು ಮಾಡಬೇಡ ನೀನು ಅಂತ ಹೇಳಿ ಸರಿ ಬೈದೆ ನೋಡು. ನಾವು ಸುಮ್ಕಾರ್ಲಿ, ನಾವು ಬೈದಿದ್ದೀವಿ. ಅದಕ್ಕೆ ಇವಾಗ ನಮ್ಮ ಪಾಪ ಅವನು ಯೋಸ್ತೀನಂತ ಪಾಪ ಅವನಿಗೂ ಇವಾಗ ಮದುವೆ ಆಗಿರೋರು, ಅವ್ರೇನೇನು ಮಕ್ಕಳು ಮರಿ ಆಗಿಲ್ಲ ಏನಿಲ್ಲ. ಅದಕ್ಕೆ ಅವನು ಯೋಸ್ತೀನಿ ಹೆಂಡ್ತಿನ ಬಿಟ್ಟು ದೂರ ಇರ್ತಾನೆ ಹೇಳು. ಅದಕ್ಕೆ ಬಿಡು ಗಂಡ ಹೆಂಡ್ತಿ ಚೆನ್ನಾಗಿರಲಿ ಅಂತ ಹೇಳಿ ನಾವು ಇದು ಮಾಡಿ ಜನ ಅಯ್ಯೋ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಯ್ತು ಅಂಬರಿ, ಅಲ್ಲಿ ಬಿಟ್ಟು ಕರ್ಕೊಂಡು ಹೋಗ್ಬೇಕು. ಅದು ಬಲವಂತ ಕರ್ಕೊಂಡು ಹೋದ್ರೆ ಅವ್ರ ಗಂಡ ಹೆಂಡ್ತಿನೂ ಚೆನ್ನಾಗಿರಲ್ಲ ಖುಷಿಯಾಗಿ, ಅವಳು ಗಂಡಂತಾಗ ಚೆನ್ನಾಗಿರಲ್ಲ, ಅವನು ಚೆನ್ನಾಗಿರಲ್ಲ ಹೆಂಡ್ತಿತಾಗೆ, ಬಲವಂತಾಗೆ ಯಾವುದೂ ಚೆನ್ನಾಗಿರಲ್ಲ. ಅದಕ್ಕೆ ಗಂಡ ಹೆಂಡ್ತಿ ಚೆನ್ನಾಗಿರಲಿ ಅಂತೇಳಿ ನಾವು ಅದಕ್ಕೆ ಬೇರೆ ಮನೆ ಮಾಡಿ ಸುಮ್ಮನೆ ಕೈ ಬಿಟ್ವಿ. ಯಾಕಬೇಕು ಅಂತ ಸುಮ್ಮನೆ ಅದೇ ಒಳ್ಳೆ ಸುಮ್ಕಿರು. ನನಗೂ ಹಂಗೆ ಅನ್ನಿಸ್ತು. ಹೆಂಗೆ ಬಾಡಿಗೆ ಮನೆ ಮಾಡಿ ಅವ್ರ ಪಾಡಿಗೆ ಅವ್ರು ಬಿಟ್ಟಿರೋದೇ ಒಳ್ಳೇದಾತತ್ತ. ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಬಿ ಗೊತ್ತಾಗುತ್ತೆ. ಒಂದಲ್ಲ ಒಂದಿನ ಏನೋ ಒಂದು ಬಂದಾಗ ಬಂದಾಗ ಗೊತ್ತಾಗುತ್ತೆ. ಮನೆ ಮಟ್ಟ ಕಳ್ಕೊಂಡು ಬಾಡಿಗೆ ಮನೆಯವ್ರು ಬಂದು ಬಿಡ್ರಿ ನಮ್ಮ ಮನೆ ಬೇಕು ನಮಗೆ ಅಂತ ಎಬ್ಬರಿಸ್ತಾರಲ್ಲ, ಅವಾಗೆಲ್ಲ ಅವ್ರ ತ ಬೈಸ್ಕೊಂಡು ಬಾಡಿಗೆ ತಗೊಳ್ಳೋಣ, ಅವಾಗ ಗೊತ್ತಾಗುತ್ತೆ. ಸುಮ್ಮನೆ ಒಂದು 2 ದಿನ ಸುಮ್ಕಿರಿ, ಯಾತು ಮಾತಾಡೋದು ಬೇಡ, ಯಾತು ಮಾತಾಡೋಕೆ ಹೋಗ್ಬೇಡ್ರಿ, ಅವಳಿಗೆ ಬುದ್ಧಿ ಬರುತ್ತೆ. ನಾವು ಹಿಂಗೆ ನಮ್ಮ ಶಿಲ್ಪಿಗೆ ಓಟಿ ಅಳಿವಿಕೆ ಒಳ್ಳಿಲ್ಲ, ಅವಳು ಹಾರಾಡೋರು ಎಷ್ಟು ದಿನ ಹಾರಾಡ್ತಾರೆ ಹೇಳು? ಯೋಟು ಹಾರಾಡ್ತಾರೆ, ಹಾರಾಡಿ ನೆಲಕ್ಕೆ ಬಿದ್ಲು. ಬೇಡ ಕಣೆ, ಹಾರಾಡಬೇಡ ಅಂತೇಳಿ ಬುಡ್ಕಂಡು ಹಿಂಗೆ ಇರ್ತೀನಿ ಅಮ್ಮ ಗಾಡಿ ಅಷ್ಟೇ. ವರ್ಷಿತ ನೀನು ಬರಲಿಲ್ಲ ಅಂದ್ರೆ ನಾವು ಹೋಗಲ್ಲ. ಅವಳು ಸೀರೆನೂ ಬೇಡ, ಅವಳಿಗೆ ಏನು ಬೇಡ, ಅವಳು ಕರ್ದು ಕಳ್ಸೋದು ಬೇಡ, ನಮಗೆ ಯಾತ್ತು ಬೇಡ. ಏನು ಬೇಡಮ್ಮ, ನೀನು ಬರಲಿಲ್ಲ ಅಂದ್ರೆ ನಾವು ಹೋಗಲ್ಲ ಅಷ್ಟೇ. ತಂಗಿರು ಯಾವತ್ತು ಒಗ್ಗಟ್ಟಾಗಿರ್ಬೇಕು. ಅದಕ್ಕೆ ನಮ್ಮ ವರ್ಷಿತನ ಕರ್ದಿಲ್ಲ ಅಂದ್ರೆ ಅವ್ಳ ಮನಸ್ಸಿಗೆ ಎಷ್ಟು ಬೇಜಾರಾಗೋಣ. ನಮ್ಮ 3 ಹೋಗಿ ಅರ್ಶಿನ ಕುಂಕುಮ ತಗೊಂಡು ಕರ್ದು ಎಲ್ಲನ ನಮ್ಗೆ ಅರ್ಶಿನ ಕುಂಕುಮ ಕೊಟ್ಟು ನಾವು ಸೀರೆ ಹುಡ್ಕೊಂಬಂದ್ರೆ ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳ್ರಿ. ಅದಕ್ಕೆ ನಾವು ಹೋಗಲ್ಲ. ನೋಡ್ತಾ ಇರಿ, ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.